ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಅರ್ಜುನನಿಂದ ಧರ್ಮರಾಯನ ದೂಷಣೆ. ಪಾರ್ಥಸಾರಥಿಯು ಇನ್ನೊಮ್ಮೆ ಭಾವನ ಕಡೆ ಮುಖ ತಿರುಗಿಸಿದನು. ಧನಂಜಯ, ಅಣ್ಣನನ್ನು ತಂದೆಯಂತೆ ಭಾವಿಸಿರುವ ನೀನು ಯಾವ ದುಷ್ಕಾರ್ಯಕ್ಕೆ ಬಯಸಿದೆ? ಅಣ್ಣನ ಬೆವರು ಬೀಳುವಲ್ಲಿ ರಕ್ತವನ್ನು ಹರಿಸಲು ಸಿದ್ಧನಾಗಿರುವ ನೀನು ಧರ್ಮಜನನ್ನು ಕಡಿದಿಕ್ಕಲು ಖಡ್ಗವನ್ನು ತೆಗೆದೆ. ಇಷ್ಟು ನಿರ್ದಯೆ ಎಂದು ಸ್ವಪ್ನದಲ್ಲಿಯೂ ಭಾವಿಸಿರಲಿಲ್ಲ. ನುಡಿದಂತೆ ನಡೆಯುವ ಮೊದಲು ವಿಮರ್ಶಿಸಬೇಕು. ಒಂದು ಅರಣ್ಯದಲ್ಲಿ ಕೌಶಿಕನೆಂಬ ಮುನಿ ತಪಸ್ಸನ್ನಾಚರಿಸುತ್ತಿದ್ದನು. ಅಲ್ಲಿಯ ವನಪಾಲಕರು ಕಾಡುದಾರಿಯಾಗಿ ಹೋಗುತ್ತಿದ್ದ ಬ್ರಾಹ್ಮಣರನ್ನು ಬೆನ್ನತ್ತಿದರು. ಸ್ವಲ್ಪ ಹೊತ್ತಿನಲ್ಲಿ ವಿಪ್ರರನ್ನು ಕಾಣದೆ ಅಲ್ಲಿಯೇ ತಪಸ್ಸು ಮಾಡುತ್ತಿದ್ದ ಕೌಶಿಕನೊಂದಿಗೆ ಪ್ರಶ್ನಿಸಿದರು. ಸತ್ಯಂ ವದ ನುಡಿಯನ್ನು ಪಾಲಿಸುತ್ತಿದ್ದ ಆ ಋಷಿಯು ಬ್ರಾಹ್ಮಣರ ಸುಳಿವನ್ನು ನಿರ್ವಂಚನೆಯಿಂದ ಅರುಹಿದನು. ಪರಿಣಾಮವಾಗಿ ಕಾವಲುಗಾರರು ಬ್ರಾಹ್ಮಣರ ಇರವನ್ನು ಶೋಧಿಸಿ ಸಂಪತ್ತನ್ನು ದೋಚಿದರು. ಆದುದರಿಂದ ಕೌಶಿಕನು ಮರಣಾನಂತರ ಘೋರ ನರಕಯಾತನೆಯನ್ನು ಅನುಭವಿಸಬೇಕಾಯಿತು. ಇನ್ನೊಂದು ನಿದರ್ಶನವನ್ನು ನಿನ್ನ ಮುಂದೆ ಇಡುತ್ತೇನೆ. ಕಿರಾತಕನೋರ್ವನು ಅನುದಿನವೂ ಮೃಗ ಪಕ್ಷಿಗಳನ್ನು ಕೊಂದು ತನ್ನ ಮನೆ ಪರಿವಾರವನ್ನು ಪೋಷಿಸುತ್ತಿದ್ದನು. ಬೇರೆ ಯಾವುದೇ ರಾಗ, ದ್ವೇಷ, ಲೋಭಗಳು ಅವನ ಮನದಲ್ಲಿ ಇಲ್ಲದೆ ಹಿಂಸಾವೃತ್ತಿಯು ಕೇವಲ ಕುಟುಂಬ ಪೋಷಣೆಗೆ ಸೀಮಿತವಾದುದರಿಂದ ಆ ಬೇಡನನ್ನು ಮರಣಾನಂತರ ಸ್ವರ್ಗ ಸುಖಕ್ಕಾಗಿ ಸುರಕನ್ಯೆಯರು ಕೊಂಡೊಯ್ದರು. ಹೀಗೆ ಧರ್ಮ ರಹಸ್ಯ ಯಾವುದೆಂದು ಯಾರೂ ಸುಲಭವಾಗಿ ವಿಮರ್ಶಿಸಲಾಗುವುದಿಲ್ಲ. ಪಾರ್ಥ, ನೀನು ಹಾಕಿದ ಪ್ರತಿಜ್ಞೆಯನ್ನು ಉಳಿಸಲು ಅಗ್ರಜನ ಮೇಲೆ ಮುನಿಸನ್ನು ಬಗೆದೆ. ತಾವರೆ ಹೂವಿಗಾಗಿ ಕಷ್ಟದಿಂದ ನಿರ್ಮಿಸಲ್ಪಟ್ಟ ಸರೋವರವನ್ನೇ ಒಡೆಯುವ ಪ್ರವೃತ್ತಿ ತೋರಿದೆ. ಪಿತೃಸಮೋ ಭ್ರಾತ ಅಂತ ಇರುವಾಗ ತಂದೆ ಸಮಾನರಾದ ಅಣ್ಣನನ್ನು ಸಂಹರಿಸಲಾಗದು. ವೇದ ಶಾಸ್ತ್ರಾರ್ಥವನ್ನು ಓದಿರುವ ನೀನು ಈಗ ಮಾಡಿರುವುದಾದರೂ ಏನು? ಕೃಷ್ಣನ ಬುದ್ಧಿ ಪುರಸ್ಸರವಾದ ನುಡಿಗಳು ನರನ ಹೃದಯಕ್ಕೆ ನಾಟಿತು. ಅವನು ಕೈಮುಗಿದು, ದೇವನೂ ಭಾವನೂ ಆಗಿರುವ ನೀನು ಪರಿಹಾರವನ್ನು ಸೂಚಿಸಿದರೆ ಅದರಂತೆ ಮಾಡುವೆ ಎಂದನು. ಕೃಷ್ಣನು, ಧನಂಜಯ, ಆಪತ್ತಿನಲ್ಲಿ ಉಪಾಯವನ್ನು ಹುಡುಕಬೇಕು. ಶಾಸ್ತ್ರವು ಸೂಚಿಸಿದಂತೆ ಅನುಸರಿಸಬೇಕು. ಧರ್ಮರಾಯನಿಗೆ ಮನನೊಯ್ಯುವಂತಹ ನಿಷ್ಠುರ ವಾಕ್ಯಗಳನ್ನು ಆಡಿ ಈ ವೀರ ಸಭೆಯಲ್ಲಿ ಅವನಿಗೆ ಅಪಮಾನವನ್ನು ಮಾಡಿದರೆ ಜೀವನ್ಮೃತನಾಗಿ ಆದಂತೆಯೇ ಸರಿ. ನೀನು ಆ ರೀತಿ ವರ್ತಿಸು. ಧನಂಜಯನು ಮರು ಉತ್ತರಿಸದೆ ಹರಿಯ ಅಪ್ಪಣೆಯನ್ನು ಶಿರಸಾವಹಿಸಿ ಅಗ್ರಜನಿಗೆ ಮನ ನೋಯುವಂತಹ ವಾಕ್ಯಗಳನ್ನಾಡಿ ಮಾನಹಾನಿಯನ್ನೆಸಗಿದನು. ಧರ್ಮನಂದನ, ಶಶಿಕುಲದ ಭವ್ಯ ಪರಂಪರೆಯಲ್ಲಿ ಜನಿಸಿದ ನೀನು ಪುರುಷನಾಗಿದ್ದರೂ ಅಳ್ಳೆದೆಯ ಹೆಣ್ಣು ಹೃದಯವನ್ನು ಹೊಂದಿರುವೆ. ಇನಿತಾದರೂ ಧೈರ್ಯವಿಲ್ಲದ ನಿನ್ನ ನಿರ್ಬಲತೆಯಿಂದಾಗಿ ಕೌರವರು ನಮ್ಮನ್ನು ಪದೇ ಪದೇ ಹಿಂಸಿಸಿದರು. ನೀನೊಬ್ಬ ಧರ್ಮಪ್ರಭುವಂತೆ. ಧರ್ಮವನ್ನು ಪಾಲಿಸುತ್ತಿರುವ ನಿನಗೆ ಜೂಜಾಟದಂತಹ ದುರ್ವ್ಯಸನ ಹೇಗೆ ಅಂಟಿಕೊಂಡಿತು? ಅಂದಿನ ಜೂಜಾಟದಿಂದಾಗಿ ಇಂದು ಕೌರವರು ನಾಶವಾಗುತ್ತಿದ್ದಾರೆ. ಒಂದು ಸಲ ಕಳೆದುಕೊಂಡದ್ದನ್ನು ಸಂಪೂರ್ಣವಾಗಿ ಧೃತರಾಷ್ಟ್ರನಿಂದ ಪಡೆದ ಮೇಲೆ ಯಾಕೆ ಅನುದ್ಯೂತವನ್ನಾಡಿದೆ? ಇದು ನಮ್ಮ ದುರ್ದೈವ. ತುಂಬಿದ ಸಭೆಯಲ್ಲಿ ನಮ್ಮ ಐವರ ಮಡದಿಯ ಸೀರೆ ಸೆಳೆಯುವ ದೃಶ್ಯವನ್ನು ನೋಡಿ ಶಿಖಂಡಿಗಳಂತೆ ನಾವು ಸುಮ್ಮನಿರಬೇಕಾಯಿತು. 12 ವರ್ಷ ವನವಾಸದಲ್ಲಿ ಪಡಬಾರದ ಕಷ್ಟವನ್ನು ಅನುಭವಿಸಿದೆವು. ಗಾಂಡೀವವನ್ನು ಎತ್ತಿ ಹಿಡಿದ ಈ ಹಸ್ತಗಳು ಬಳೆಗಳನ್ನು ಧರಿಸಿಕೊಂಡು ವಿರಾಟನ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನೃತ್ಯ ಕಳಿಸುವ ಉದ್ಯೋಗ ಮಾಡಬೇಕಾಯಿತು. ನನ್ನ ಗೌರವವನ್ನು ಮರ್ಯಾದೆಯನ್ನು ನಿನಗಾಗಿ ಮಾರಿಕೊಂಡೆ. ಈ ಸಂಗ್ರಾಮದಲ್ಲಿ ನಾವು ದುಡಿದಿದ್ದೇವೆ. ಈ 17 ದಿವಸಗಳ ಯುದ್ಧದಲ್ಲಿ ನಿನಗೇನೂ ಗಾಯಗಳಾದ ಹಾಗೆ ಇಲ್ಲ. ಒಂದಿಷ್ಟು ಸಾವು ನೋವನ್ನು ಅನುಭವಿಸದೆ ನೀನು ಸಿಂಹಾಸನವನ್ನೇರಲು ಹವಣಿಸಿದರೆ
ಜಯಲಕ್ಷ್ಮಿ ಒಲಿಯಲಾರಳು. ಮಹಾರಥರಾದ ಭೀಷ್ಮ ದ್ರೋಣರ ಮುಂದೆ ಕರ ಮುಗಿದು ಕತ್ತು ಬಗ್ಗಿಸಿದ ಒಂದು ಕೀರ್ತಿ ನಿನ್ನದಲ್ಲದೆ ಸಾಧಿಸುವುದು ಏನೂ ಇಲ್ಲ. ಕರ್ಣನ ಕೇವಲ ಕೆಲವು ಕೂರಂಬುಗಳಿಗೆ ಇಷ್ಟು ಪರಿತಪಿಸಿ ನನ್ನನ್ನು ಹೀಯಾಳಿಸುತ್ತಿರುವೆಯಾ? ಎಂದಿಗೂ ರಣಕಣದಿಂದ ದೂರ ನಿಲ್ಲುವವನಿಗೆ ನನ್ನನ್ನು ದೂಷಿಸುವ ಹಕ್ಕಿರುವುದಿಲ್ಲ. ನನ್ನನ್ನು ನಿಂದಿಸುವ ಅಧಿಕಾರ, ಅರ್ಹತೆ ವರ ಭೀಮಸೇನನಿಗೆ ಇದೆ. ಅವನಾದರೂ ಅಪ್ರತಿಮರಾದ ಶತ್ರುವೀರರಲ್ಲಿ ಅಸಮ ಸಾಹಸವನ್ನು ಪ್ರದರ್ಶಿಸಿದ್ದಾನೆ. ಮರುತಸುತನನ್ನು ಶತ್ರುಗಳು ಪೀಡಿಸಿದಾಗ ಆತನು ನಿನ್ನಂತೆ ಯಾವ ನಿಷ್ಠುರದ ನುಡಿಯನ್ನು ಆಡಲಿಲ್ಲ. ನಾವೆಲ್ಲ ಸಹೋದರರು. ನಿನ್ನ ಕೈಯಲ್ಲಿ ಸಿಕ್ಕಿ ನರಳಬೇಕಾಗಿದೆ. ಸತ್ಯ ಧರ್ಮವೆನ್ನುವ ಪಿಶಾಚಿ ನಿನ್ನನ್ನು ಸದಾ ಬಾಧಿಸುತ್ತಿದೆ. ನಿನ್ನಂತಹ ಚಂದ್ರಕುಲಕಂಟಕರನ್ನು ಜರೆದರೆ ಅಥವಾ ಇರಿದರೆ ಯಾವ ದೋಷವೂ ಇಲ್ಲ. ನೀನೇ ನಮ್ಮ ವ್ಯಸನಕ್ಕೆ ಕಾರಣವಾಗಿರುವೆ. ಮುಂದಿನ ವಿಷಯ ಪಾರ್ಥನ ಸ್ವಪ್ರಶಂಸೆ. ವಿಜಯನ ನಿಷ್ಠುರದ ವಾಕ್ಯಗಳು ಧರ್ಮರಾಯನ ಹೃದಯಕ್ಕೆ ತಡೆಯಲಾರದಷ್ಟು ನೋವನ್ನುಂಟು ಮಾಡಿದವು. ಪ್ರಾಜ್ಞನಾದ ಧನಂಜಯನು ಕಠಿಣ ವಾಕ್ಯಗಳನ್ನು ಆಡಿದುದಕ್ಕಾಗಿ ಕ್ಷಣದೊಳಗೆ ಆತನು ವಿಫಲ ಮನಸ್ಕನಾಗಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಸೊಂಟದಿಂದ ಕತ್ತಿಯನ್ನು ತೆಗೆದು ತನ್ನನ್ನು ಕಡಿದುಕೊಳ್ಳಲು ನಿಶ್ಚಯಿಸಿದನು. ಕೃಷ್ಣನು ಭಾವನ ಮೈದಡವಿ, ಅರ್ಜುನ, ನಿನ್ನ ಪ್ರತಿಜ್ಞಾ ಭಂಗವಾಗಬಾರದು ಎಂಬುದಕ್ಕಾಗಿ ಧರ್ಮಜನನ್ನು ಈ ಸರ್ವ ವೀರರ ಮುಂದೆ ಹಳಿದು ಹಂಗಿಸಿದೆ. ತನಗಾದ ಅವಮಾನದಿಂದಾಗಿ ಅವನು ಆತ್ಮಹತ್ಯೆ ಮಾಡಲು ಯೋಚಿಸಿದ ಹಾಗಿದೆ. ಅದು ಸರ್ವತಾ ಸರಿಯಲ್ಲ. ಧರ್ಮವು ಬಹಳ ಸೂಕ್ಷ್ಮವಾಗಿದೆ. ಭ್ರಾತೃಹತ್ಯೆಯಿಂದ ಯಾವ ನರಕಕ್ಕೆ ತಳ್ಳಲ್ಪಡುವೆಯೋ ಅದಕ್ಕಿಂತ ಹೆಚ್ಚಿನ ಘೋರವಾದ ನರಕ ನಿನ್ನ ಆತ್ಮಶ್ಲಾಘನೆಯಿಂದ ಪ್ರಾಪ್ತಿಯಾಗುತ್ತದೆ. ಅದರಿಂದ ನಿನ್ನನ್ನು ನೀನೇ ವಧಿಸಿದ ಹಾಗಾಗುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇದೇ ಉಳಿದಿರುವ ಉತ್ತಮ ದಾರಿ ಎಂದನು. ಹಾಗೆಯೇ ಆಗಲಿ ಎನ್ನುತ್ತಾ ಪ್ರತಾಪದ ನುಡಿಗಳನ್ನಾಡಿದನು. ಬೆಳ್ಳಿ ಬೆಟ್ಟದ ಶಿವನಲ್ಲಿ ಸೆಣಸಾಡಿ ಮೆರೆದವನು ನಾನೊಬ್ಬನಲ್ಲದೆ ಬೇರೆ ಯಾರೂ ಅಲ್ಲ. ಪಿನಾಕಧರನಾದ ಮಹಾದೇವನೊಬ್ಬನಲ್ಲದೆ ಈ ಈರೇಳು ಲೋಕದಲ್ಲಿ ನನ್ನಂತಹ ಧನುರ್ಧಾರಿಗಳು ಇನ್ನಿಲ್ಲ. ಆ ಮೃತ್ಯುಂಜಯನಿಂದ ಪಾಶುಪತಾಸ್ತ್ರವನ್ನು ಮತ್ತು ಪಾರ್ವತೀದೇವಿಯಿಂದ ಅಂಜನಾಸ್ತ್ರವನ್ನು ಪಡೆದಿದ್ದೇನೆ. ಚತುಸ್ಸಮುದ್ರ ಮಧ್ಯದ ಈ ಭೂಮಂಡಲದಲ್ಲಿ ನನ್ನ ಶಕ್ತಿ ಮುಂದುವರೆದರಿಂದ ಸಂಕಲ್ಪಿಸಿದ ರಾಜಸೂಯ ಯಾಗ ಪರಿಸಮಾಪ್ತಿಯಾಯಿತು. ದ್ರೌಪದಿಯನ್ನು ಗೆದ್ದು ವರಿಸಿದೆ. ಸಶರೀರವಾಗಿ ಸ್ವರ್ಗದ ಮೆಟ್ಟಿಲನ್ನು ಹತ್ತಿ ದೇವೇಂದ್ರನೊಡನೆ ಅರ್ಧ ಸಿಂಹಾಸನದ ಸೌಭಾಗ್ಯವನ್ನು ಪಡೆದವನು ಈ ಜಗತ್ತಿನಲ್ಲಿ ನಾನೊಬ್ಬನೇ ಇದ್ದೇನೆ. ಉತ್ತರ ಗೋಗ್ರಹಣದ ಕಾಲದಲ್ಲಿ ಕೌರವನ ಬಲವು ಸ್ಮೃತಿ ತಪ್ಪಿ ಬೀಳುವಂತೆ ಮಾಡಿದೆ. ಭೀಷ್ಮರನ್ನು ಯಾರು ಗೆದ್ದರು? ದ್ರೋಣನ ಪ್ರತಾಪ ದೀಪವನ್ನು ನಂದಿಸಿದವರು ಯಾರು? ದೃಪದನನ್ನು ಬಂಧಿಸಿ ಸೆರೆ ಕಟ್ಟಿ ತಂದಿರುವುದನ್ನು ಸದಾ ಜ್ಞಾಪಿಸಿಕೊ. ಮಧ್ಯ ಪಾಂಡವನು ಇಷ್ಟನ್ನು ಉಸುರಿ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಕತ್ತಿಯನ್ನು ಒರೆಯೊಳಗಿಟ್ಟು ತನ್ನ ಹೆಗ್ಗಳಿಕೆಗೆ ನಾಚಿಕೆಪಟ್ಟು ಬದ್ಧಾಂಜಲಿಯಾಗಿ ಪುನಃ ಪ್ರಾರ್ಥಿಸಿದನು. ಅಣ್ಣ, ಪ್ರಸನ್ನನಾಗು. ನಾನು ಹೇಳಿದುದು ಎಲ್ಲವನ್ನೂ ಬಹಳ ನುಡಿಗಳೆಂದು ಮರೆತು ಬಿಡು. ಕಾಲ ಸನ್ನಿಹಿತವಾಗಲಿ. ಎಲ್ಲ ವಿಷಯಗಳು ನಿನಗೆ ವಿವರವಾಗಿ ವೇದ್ಯವಾಗಲಿದೆ. ಆಜನ್ಮ ವೈರಿಯಾದ ಕರ್ಣನ ವಧೆಗಾಗಿ ಅಪ್ಪಣೆಯಾಗಲಿ. ನಿನ್ನ ಆಶೀರ್ವಾದ ಕವಚವೊಂದಿದ್ದರೆ ಇಂದು ಮೂಡಿದ ಸೂರ್ಯನು ಅಸ್ತಮಿಸುವುದರೊಳಗೆ ಅವನ ಶಿರಶ್ಛೇದನವನ್ನು ಮಾಡಲಿದ್ದೇನೆ. ನನ್ನ ಜೀವಿತವು ನಿನಗೆ ಪ್ರಿಯವನ್ನು ಉಂಟು ಮಾಡಲು ಸಲುವಾಗಿದೆ. ಸೂತಜನನ್ನು ಸಂಹರಿಸಲು ಆಜ್ಞಾಪಿಸಿ ಆಶೀರ್ವದಿಸು. ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ಕರ್ಣನನ್ನು ನನ್ನ ಈ ಹರಿತವಾದ ಅಸ್ತ್ರಗಳಿಂದ ಇಂದು ವಧಿಸದೆ ನನ್ನ ಈ ಕವಚವನ್ನು ಬಿಚ್ಚುವುದಿಲ್ಲ. ಆದರೆ ಯುಧಿಷ್ಠಿರನು ಅರ್ಜುನನ ನುಡಿಗಳನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವಮಾನವನ್ನು ತಡೆದುಕೊಳ್ಳಲಾರದೆ ಪುನರಪಿ ಅರಣ್ಯಕ್ಕೆ ತೆರಳಲನುವಾದನು.
ಹೊರಡಲುದ್ಯುಕ್ತನಾದ ಅವನನ್ನು ಮುರಹರನು ಸಾಂತ್ವನಗೊಳಿಸಿ ಮುಂದೆ ನಡೆಸಬೇಕಾದ ಕರ್ತವ್ಯದ ಬಗ್ಗೆ ಎಚ್ಚರಿಸಿದನು. ಅಯ್ಯ ಧರ್ಮಜ, ಕೇವಲ ಪ್ರತಿಜ್ಞಾಭಂಗವಾಗಬಾರದು ಎನ್ನುವುದಕ್ಕಾಗಿ ನಿನ್ನನ್ನು ದೂಷಿಸಿದುದೇ ಹೊರತು ಅವನ ಅಂತರಾಳದಿಂದ ಹೊರಟ ವಾಕ್ಯಗಳಲ್ಲ. ನೆರಳಿನಂತೆ ನಿನ್ನನ್ನು ಹಿಂಬಾಲಿಸುವ ಕಿರೀಟಿಯನ್ನು ಆಶೀರ್ವದಿಸಿ ಸಂಗರಕ್ಕೆ ಕಳುಹಿಸು. ಆಗಲಿ ಕೃಷ್ಣ, ಈ ಜಗತ್ತಿನ ಜೀವಿಗಳು ನೀನಾಡಿಸುವ ಬೊಂಬೆಗಳಾಗಿವೆ. ಸತ್ಯ, ನ್ಯಾಯ, ಧರ್ಮದ ಸೂಕ್ಷ್ಮ ನಿನ್ನಷ್ಟು ವಿಮರ್ಶಿಸಲಾರೆನು. ನನ್ನನ್ನು ಕ್ಷಮಿಸು ಎಂದನು. ಮುಂದಿನ ವಿಷಯ ಕಲಿಪಾರ್ಥ ಸಂಗರಕ್ಕನುವಾದನು. ಅನಂತರ ಗಾಂಡೀವಿಯನ್ನು ಧರ್ಮಜನು ಸಮೀಪ ಕರೆಸಿಕೊಂಡನು. ತಮ್ಮ, ನಿನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದೇನೆ. ಬೇಸರಿಸದಿರು. ನನ್ನ ನಿಷ್ಠುರವಾದ ನುಡಿಗಳಿಂದ ನಿನ್ನ ಚಿತ್ತ ಕುಗ್ಗದಿರಲಿ. ಬಾಗಿದ ನಿನ್ನ ತಲೆಯನ್ನು ಎತ್ತಿದ್ದೇನೆ. ಸುರೇಂದ್ರನು ರಕ್ಕಸರನ್ನು ವಧಿಸಿದಂತೆ ಆ ಧೂರ್ತನನ್ನು ಸಂಹರಿಸು. ಅಕ್ಷಯವಾದ ಯಶಸ್ಸನ್ನು ಪಡೆ. ನಿನ್ನ ಮನಸ್ಸಿನ ಆಶೋತ್ತರಗಳು ನೆರವೇರಲಿ. ಸರ್ವಕಾಲದಲ್ಲಿಯೂ ವಿಜಯವು ನಿನ್ನದಾಗಲಿ. ಶತ್ರುಗಳನ್ನು ನಾಶಗೊಳಿಸುವ ಕಲಿತನವು ನಿನ್ನಲ್ಲಿ ಪ್ರತಿಷ್ಠಿತವಾಗಲಿ. ಹೀಗೆ ಧರ್ಮಜನಿಂದ ಆಶೀರ್ವಾದವನ್ನು ಪಡೆದು ಕೌಂತೆಯನು ಕದನಕ್ಕೆ ಅನುವಾದನು. ರಾಯನರಸಿಯು ವೀರಸೇಸೆಯನಕ್ಕಿ ಜಯವಧುವನ್ನು ವರಿಸುವಂತೆ ಪ್ರಾರ್ಥಿಸಿದಳು. ಅರ್ಜುನನು ಶ್ರೀಕೃಷ್ಣನಿಗೆ ಕೈ ಮುಗಿದನು. ಭಗವನ್, ಕರ್ಣನನ್ನು ಕೊಲ್ಲುವ ಸಂಕಲ್ಪ ಮಾಡಿ ಸಂಗರಕ್ಕೆ ತೆರಳುತ್ತಿದ್ದೇನೆ. ರಥವು ಸಿದ್ಧವಾಗಲಿ. ಕುದುರೆಗಳು ನವೋತ್ಸಾಹದಿಂದ ಸಂಚರಿಸಲಿ. ಸ್ಯಂದನದಲ್ಲಿ ಯಂತ್ರೋಪಕರಣಗಳು, ವಿವಿಧ ಅಸ್ತ್ರಗಳು ತುಂಬಿಸಲ್ಪಡಲಿ. ದಾರುಕನು ಧನಂಜಯನ ಅಪೇಕ್ಷೆಯಂತೆ ವ್ಯಾಘ್ರ ಚರ್ಮದಿಂದ ಆಚ್ಛಾದಿತವಾದ ಸ್ಯಂದನವನ್ನು ಸಿದ್ಧಗೊಳಿಸಿದನು. ಬ್ರಾಹ್ಮಣರು ಸ್ವಸ್ತಿವಾಚನ ಮಾಡಿದರು. ಆನೆಗಳು ಗೀಳಿಟ್ಟು ಸೊಂಡಿಲನ್ನು ತಿರುಗಿಸುತ್ತಾ ರಣಭೂಮಿಗೆ ಹೊರಟವು. ಅನೇಕ ಮಂಗಲ ಶಕುನಗಳು ಗೋಚರಿಸಿ ಯುದ್ಧೋತ್ಸಾಹಿಯಾಗಿ ರಥವೇರಿದ ಸವ್ಯಸಾಚಿಯನ್ನು ಶ್ರೀಕೃಷ್ಣನು ಪ್ರೋತ್ಸಾಹಿಸಿದನು. ಗಾಂಡೀವಿ, ಈ 17 ದಿನಗಳಲ್ಲಿ ನಡೆದ ಮಹಾ ಸಂಗ್ರಾಮದಲ್ಲಿ ಲೋಕಖ್ಯಾತಿಯನ್ನು ಪಡೆದ ಭೀಷ್ಮ, ದ್ರೋಣ, ಭಗದತ್ತ, ವಿಂದಾನುವಿಂದರು, ಕಾಂಬೋಜ ದೇಶದ ದೊರೆ ಸುದಕ್ಷಿಣ, ಅಚ್ಯುತಾಯುಷ ಮೊದಲಾದವರು ನಿನ್ನಲ್ಲಿ ಹೋರಾಡಿ ಹೇಳ ಹೆಸರಿಲ್ಲದಂತಾದರು. ಅತುಲ ಪರಾಕ್ರಮಿಯಾದ ನಿನಗೆ ಮಹಾಶಕ್ತಿ ಇದೆ. ಬಾಲಕರು ಕ್ರೀಡೆಯಾಡುವಂತೆ ನಿನಗೆ ಕದನ ಸುಲಭ ಸಾಧ್ಯವಾಗಿದೆ. ಕರ್ಣನು ಬಲಿಷ್ಠನಿದ್ದರೂ ಯುದ್ಧ ವಿಶಾರದನಾಗಿದ್ದಾನೆ. ನೀನಾದರೂ ಅವನನ್ನು ವಧಿಸಲು ಸದಾ ಸಮರ್ಥನಿರುವೆ. ಧರ್ಮನಂದನನಿಂದ ಆಜ್ಞಾಧಾರಕನಾಗಿ ಹೊರಟ ನೀನು ದುರಾತ್ಮನಾದ ರಾಧೇಯನನ್ನು ವಧಿಸುವಂತಾಗಲಿ. ತುಂಬಿದ ಆ ಮಹಾಸಭೆಯಲ್ಲಿ ಕರ್ಣನು ಆಡಿದ ದುರ್ನುಡಿಗಳನ್ನು ಸ್ಮರಿಸುವಾಗ ಕ್ರೋಧ ಉಕ್ಕೇರುತ್ತದೆ. ಅಂದು ದ್ರೌಪದಿಯನ್ನು ಉದ್ದೇಶಿಸಿ ಪಾಂಡವರು ಹಾಳಾಗಿ ಹೋದರು. ಪೃಥುಶ್ರೋಣಿ, ನೀನೀಗ ಬೇರೆಯವರನ್ನು ವರಿಸು. ಇಂದಿನಿಂದ ನೀನು ಧಾರ್ತರಾಷ್ಟ್ರನ ದಾಸಿಯಾಗುವೆ. ಇನ್ನು 5 ಪಾಂಡವರು ನಿನ್ನ ಪತಿಗಳಲ್ಲ. ಅಂತಃಪುರಕ್ಕೆ ಸೇರಿಸಿಕೊ ಎಂದಿದ್ದನು. ಎಂತಹ ಅಶ್ರವಣೀಯವಾದ ನುಡಿ! ಹಿಂದೆ ಮುಂದೆ ವಿಚಾರಿಸದೆ ಆ ಸೂತಪುತ್ರನನ್ನು ಸಂಹರಿಸು. ಪಾಂಡವರ ಆಳುಗಳು ಸಂತಸದಿಂದ ಶಿಬಿರದಿಂದ ಹೊರಟು ವೀರ ವೃಕೋದನಲ್ಲಿಗೆ ತೆರಳಿದರು. ಧರ್ಮರಾಯನ ಸಿರಿಮುಡಿಯು ಕ್ಷೇಮವಾಗಿದೆ. ಸೂಸುವ ನೆತ್ತರು ನಿಂತು ಮೈ ಗಾಯಗಳು ಗುಣವಾಗಿವೆ. ಅವನಿಂದ ಅಪ್ಪಣೆ ಪಡೆದು ಪಾರ್ಥನು ಸೇನಾಧಿಪತಿಯಾದ ಕರ್ಣನನ್ನು ಕೊಲ್ಲುವ ಪ್ರತಿಜ್ಞೆ ಮಾಡಿ ರಣರಂಗಕ್ಕೆ ಸಂಭ್ರಮದಿಂದ ಕಾಲಿಡುತ್ತಿದ್ದಾನೆ. ಇದು ನಿನ್ನ ಪಾದದಾಣೆಗೂ ಸತ್ಯ. ಆಗ ಭೀಮನ ಆನಂದಕ್ಕೆ ಪಾರವೇ ಇಲ್ಲದಾಗಿ ಹರ್ಷಜಲ ಉಕ್ಕೇರಿ ಭುಜಗಳು ಕುಣಿಯಲಾರಂಭಿಸಿದವು. ಸಾರಥಿಯೊಡನೆ, ಅಯ್ಯ, ಉಳಿದಿರುವ ಶಸ್ತ್ರಾಸ್ತ್ರಗಳ ಲೆಕ್ಕವನ್ನು ನೋಡು. ರಥದಲ್ಲಿ ಧಾರಾಳವಾಗಿ ಶರಗಳನ್ನು ತುಂಬಿಸು. ಪರಶು, ಮುಸಲ, ಮುಸುಂಡಿ, ಪರಿಘ, ತೋಮರ, ಚಕ್ರ, ಅಸಿ, ಮುದ್ಗರ, ತ್ರಿಶೂಲ, ಕಠಾರಿ, ಬಿಂಡಿವಾಳ,
ಸುರಗಿಗಳನ್ನು ಬಂಡಿಯಲ್ಲಿ ಜೋಡಿಸಿಡು. ಅವೆಲ್ಲವನ್ನೂ ರಿಪುರಾಯರ ಒಡಲಿನಲ್ಲಿ ವ್ಯಯ ಮಾಡುವ. ಒಂದು ದಿಕ್ಕಿನಲ್ಲಿ ನರನ ಆಟೋಪ, ಇನ್ನೊಂದು ದಿಕ್ಕಿನಲ್ಲಿ ಭೀಮನ ಆರ್ಭಟ ಗರ್ಜನೆಯೊಂದಿಗೆ ಪಾಂಡವ ಯೋಧರು ಹರ್ಷದಿಂದ ತಮ್ಮ ಹಸ್ತಗಳಲ್ಲಿರುವ ಅಸ್ತ್ರಗಳನ್ನು ಝಳಪಿಸಿದರು. ಭೀಮನ ಶರವಾತವನ್ನು ಕೌರವರಿಗೆ ತಡೆದುಕೊಳ್ಳುವುದು ಕಷ್ಟವಾಯಿತು. ಶಕುನಿಯ ದೇಹವು ಗಾಯಗಳಿಂದ ತುಂಬಿ ಹೋಯಿತು. ದಳದೊಡೆಯರು ಭೀಮಾರ್ಜುನರ ಶರಬಾಧೆಯನ್ನು ತಾಳಲಾರದೆ ಮುಖ ತಿರುಗಿಸಿದರು. ಮರುತಾತ್ಮಜನ ಸಿಂಹ ಗರ್ಜನೆಯಿಂದ ವೈರಿ ಹೃದಯ ಗಡಗಡನೆ ನಡುಗಲಾರಂಭಿಸಿ ಕುರುಸೇನೆ ದಿಕ್ಕುಗೆಟ್ಟು ಚೆಲ್ಲಾಪಿಲ್ಲಿಯಾಯಿತು. ಶತ್ರು ಸೈನಿಕರು ಪಾಂಡವರ ಅಸ್ತ್ರಗಳಿಗೆ ಕಳವಳಗೊಂಡು ಕಾಲಿಗೆ ಬುದ್ಧಿ ಹೇಳಿದರು. ಕರ್ಣನ ಮಗನಾದ ಪ್ರಸೇನನು ತಮ್ಮವರ ಹತ್ಯೆಯಾಗುವುದನ್ನು ಸಹಿಸಲಾರದೆ ಮಹಾವೀರನಾದ ಸಾತ್ಯಕಿಯ ಮುಂದೆ ತನ್ನ ರಥವನ್ನು ಚಾಚಿ ಭಾರೀ ಕಾಳಗವನ್ನಿತ್ತರೂ ಕೈ ಸಾಗಲಿಲ್ಲ. ಶೈನೇಯನ ಹರಿತವಾದ ಶರಕ್ಕೆ ಕರ್ಣನ ಮಗ ಪ್ರಸೇನನ ಶಿರಸ್ಸು ಉರುಳಿತು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.